ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ. ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ ಅಷ್ಟು ಸ್ಪಾಂಜಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು 8 ಇಂಚಿದು ಟಿನ್ ತೊಗೊಂಡಿದ್ದೀನಿ, ಕೇಕ್ ಟಿನ್ನು. ಅದಕ್ಕೆ ಕೆಳಗಡೆ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿದ್ದೀನಿ. ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನೀರು, ಬಿಸಿನೀರು 1/4 ಕಪ್ಪು. ಬಿಸಿನೀರು ಅಂದರೆ ಉಗುರು ಬೆಚ್ಚಗಿರೋ ನೀರು ತೊಗೋಬೇಕು, ತುಂಬ ಬಿಸಿಯಾಗೂ ತೊಗೊಳ್ಬಾರ್ದು. ನೀರು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ 2 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಕೂಡ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಕ್ರಿಸ್ಮಸ್ ಹಬ್ಬ ಬಂತಲ್ಲ, ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ ಕೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಮೊಟ್ಟೆ ಮತ್ತು ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/2 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಕೂಡ 1-2 ನಿಮಿಷ ಬೀಟ್ ಮಾಡ್ಕೋಬೇಕು ನಾವು. ನಾನು ವಿಸ್ಕರಲ್ಲೇ ಬೀಟ್ ಮಾಡ್ತಾಯಿದ್ದೀನಿ. ಮಿಷಿನ್ ಇಲ್ಲ ಅಂದರೂ, ಬೀಟರ್ ಮಿಷಿನ್ ಇಲ್ಲ ಅಂದರೂ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಈಗ ನಾನು 3/4 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ತಗೊಂಡು ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಪುಡಿ ಹಾಕ್ಕೊಂಡು ನಾವು ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ವನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವನಿಲಾ ಎಸೆನ್ಸ್ ಕೂಡ ಹಾಕಿ ನಾವು ಬೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನೇನು ಆ ಬೌಲಲ್ಲೆಲ್ಲ ಕಲಿಸಿದ್ದೀನಲ್ಲ, ಆ ಬೌಲ್ಗೆ ಜರಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. 1/3 ಕಪ್ ಆಗೋವಷ್ಟು ನಾನು ಕೊಕ್ಕೋ ಪೌಡ್ರ್ ತಗೊಂಡಿದ್ದೀನಿ. ನಾನೆಲ್ಲ ಮೆಷರ್ಮೆಂಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಜರಡಿ ಇಟ್ಕೊಳ್ಳೋಣ. ನಾವು ಯಾವಾಗಲೂ ಜರಡಿ ಇಟ್ಕೊಳ್ಳೇಬೇಕು. ನಾವು ಕೇಕ್ ಮಾಡಲಿ, ಬಿಸ್ಕೆಟ್ ಮಾಡಲಿ, ಅದಕ್ಕೆಲ್ಲ ನಾವು ಜರಡಿ ಇಟ್ಕೊಳ್ಳೇಬೇಕು. ಜರಡಿ ಮಾಡ್ತಾ ಕೆಳಗಡೆ ಮಿಕ್ಸು ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿಟ್ಟು ಜರಡಿ ಇಟ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಹಸಿಟ್ಟು ಹಾಕಬೇಕು, ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಲ್ಲ ಪುಡಿ ನಾವು ಜರಡಿ ಇಟ್ಕೋಬೇಕು. ಮತ್ತು ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1 ಟೀ ಸ್ಪೂನಷ್ಟೇ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನಾವು ಜರಡಿ ಇಟ್ಕೊಳ್ಳೋಣ. ಇದಕ್ಕೆ 1-2 ಚುಟುಕಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸು ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಂದೇ ಸತಿ ಎಲ್ಲ ಪೌಡ್ರ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಸ್ವಲ್ಪನೇ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವಾಗ ಕೇಕ್ ಮಾಡ್ತೀವಲ್ಲ ಆವಾಗೆಲ್ಲನೂ. ಈಗ ನಾನು ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಪೌಡ್ರಲ್ಲಿ ನಾವೇನು ಮಿಕ್ಸ್ ಮಾಡಿದ್ವಲ್ಲ ಅದೆಲ್ಲ ನಾನು ಜರಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಅಲ್ಲಾಡಿಸ್ಬೇಡಿ, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಗಂಟು ಇರಬಾರ್ದು ಅಷ್ಟೇ. ನಿಮ್ಗೆ ಏನಾದರೂ ಅಕಸ್ಮಾತ್ ತುಂಬಾ ಗಂಟು ಆಗ್ತಾಯಿದೆ ಅಂತೇಳಿ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. 1-2-3 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಾನು ಪರ್ಫೆಕ್ಟ್ ಮೆಜರ್ಮೆಂಟ್ ತೋರಿಸಿದ್ದೀನಿ. ನೀವು ಈ ಥರನೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ಕೇಳ್ತಾರೆ ಎಲ್ಲರೂ, ಎಲ್ಲಿಂದ ತಂದ್ರಿ ನೀವು, ಅಷ್ಟು ಚೆನ್ನಾಗಿರುತ್ತೆ ಕೇಕ್ ಸ್ಪಾಂಜ್ ಇದು. ಈ ಕೇಕ್ ಬ್ಯಾಟರು ನಾವು ಕಪ್ ಕೇಕ್ಸ್ ಕೂಡ ಮಾಡ್ಕೊಳ್ಬೋದು. ಇದು ಬೇಸೂ ಆಗುತ್ತೆ. ಕೇಕ್ ಮಾಡ್ತೀವಲ್ವ, ಬರ್ತಡೇ ಕೇಕ್ಸು ಅದೆಲ್ಲ ಮಾಡ್ತೀವಲ್ಲ, ಇದು ಬೇಸ್ ಕೇಕ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೇಕ್ ಟಿನ್ ತಗೊಂಡಿದ್ದೀನಿ. ಕೇಕ್ ಟಿನ್ಗೆ ಇದೆಲ್ಲ ಹಾಕ್ಬಿಡೋಣ. ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಬಿಡೋಣ. ಅಷ್ಟರಲ್ಲಿ ನಾನು
ಅವನ್ನು ಪ್ರೀ ಹೀಟ್ ಮಾಡ್ತೀನಿ 180 ಡಿಗ್ರಿ. 180 ಡಿಗ್ರಿಯಲ್ಲಿ 25ರಿಂದ 30 ನಿಮಿಷಕ್ಕೆಲ್ಲ ಈ ಕೇಕ್ ಆಗಿಬಿಡುತ್ತೆ. ಚೆಕ್ ಮಾಡ್ಕೋಬೇಕು. ಮತ್ತು ತಪ್ಪಲೆಯಲ್ಲಿಟ್ಟರೆ ನಾವು ಅದೇ ಮಾಮೂಲಿ ನಾನು ಲಾಸ್ಟ್ ಟೈಮ್ ಕೇಕ್ ಮಾಡೋದು ತೋರಿಸಿದ್ದೀನಿ ತಪ್ಪಲೆಯಲ್ಲಿ, ಅದು 1 ಅವರ್ ಆಗುತ್ತೆ. 45 ಮಿನಿಟ್ಸಿಂದ 1 ಅವರ್ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೇಮ್ ಪ್ರೊಸೆಸ್ ತಪ್ಪಲೆಯಲ್ಲಿ ಸೇಮ್ ಪ್ರೊಸೆಸ್ ಇರುತ್ತೆ, ಅವನಲ್ಲಿ ಸೇಮ್ ಪ್ರೊಸೆಸ್ಸೇ. ಇದೆಲ್ಲನ ಟ್ಯಾಪ್ ಮಾಡ್ಕೊಳ್ಳಿ, ಒಂದೆರಡು ಸತಿ ಇಲ್ಲಾಂದ್ರೆ ಒಂದು 3 ಸತಿ ಈ ಥರ ಟ್ಯಾಪ್ ಮಾಡಿಕೊಂಡು ನಾನು ಇದು ಈಗ ಬೇಕ್ ಮಾಡ್ಕೊಂಡು ಬರ್ತೀನಿ. ನೋಡಿ ನಾನು ಬೇಕ್ ಮಾಡ್ಕೊಂಬಂದಿದ್ದೀನಿ 180 ಡಿಗ್ರಿಯಲ್ಲಿ. ನನಗೆ 25 ನಿಮಿಷ ಆಯಿತು ಅಷ್ಟೇ. ನೋಡ್ಕೋಬೇಕು, 25ರಿಂದ 30 ನಿಮಿಷ ಇಡಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಡ್ಬೋದು. ನಾನು ನಿಮ್ಗೆ ತೋರಿಸಿದ್ದೀನಿ. ಇವಾಗ ಚಾಕ್ಲೇಟ್ ಕೇಕ್ ಮೇಲೆ ಹಾಕೋಕ್ಕೆ ನಾನು ಚಾಕ್ಲೇಟ್ ಸಾಸ್ ತೋರಿಸ್ತಾ ಇದ್ದೀನಿ. ನಾನು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಾದರೂ ತಗೊಳ್ಳಿ, ಪ್ಯಾನಾದರೂ ತಗೊಳ್ಳಿ. ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕೊಕ್ಕೋ ಪೌಡ್ರು ಚೆನ್ನಾಗಿರೋದು ತಗೊಳ್ಳಿ. ಮತ್ತು 2 ಟೀ ಸ್ಪೂನಷ್ಟು ನಾನು ಕಾರ್ನ್ಸ್ಟಾರ್ಚ್ ಹಾಕ್ತಾಯಿದ್ದೀನಿ, ಕಾರ್ನ್ಫ್ಲೋರು. ಎಲ್ಲ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಮೇಲೆ ಇಡೋದಿದು. ಮತ್ತು ಇದಕ್ಕೆ 1 ಕಪ್ ಆಗೋವಷ್ಟು ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ವನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವನಿಲಾ ಎಸೆನ್ಸು ಸ್ಮೆಲ್ ಆಗಲ್ಲ ಅನ್ನೋರು ಒಂದು 1/2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ನಾವು ಸ್ಟವ್ ಮೇಲೆ ಇಡಬೇಕು. ಫಸ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಡಿ, 1-2 ನಿಮಿಷ. ಆಮೇಲೆ ಲೋ ಫ್ಲೇಮಲ್ಲಿಟ್ಟು ತಿರುಗಿಸ್ತಾನೆ ಇರಬೇಕು. ಇದು ತಳ ಅಂಟ್ಕೊಳ್ಳುತ್ತೆ. ಚಾಕ್ಲೇಟ್ ಪೌಡ್ರು, ಸಕ್ಕರೆ ಮತ್ತು ಹಾಲೆಲ್ಲ ಹಾಕಿರ್ತೀವಲ್ಲ, ತಳ ಇಟ್ಕೊಳ್ಳುತ್ತೆ. ನಾವು ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ. ಇದು ಗಟ್ಟಿ ಆಗಬೇಕು. ಇದಕ್ಕೆ 1 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ, ಅದಕ್ಕೇ ಬಟರ್ ಹಾಕ್ಕೊಂಡು ಚೆನ್ನಾಗಿ ಥರ ತಿರುಗಿಸ್ತಾ ಇರೋಣ. ಸ್ವಲ್ಪ ತಿಕ್ಕಾಗಬೇಕು ಅಷ್ಟೇ. ನಮ್ಮ ಲವಿತ್ ಆವಾಗಲೇ ಕಾಯ್ಕೊಂಡಿದ್ದಾನೆ. ಈಗ ಅದು ಆಗಿದೆ. ಸ್ವಲ್ಪ ಗಟ್ಟಿಯಾಗೋವರೆಗೂ ಮಾತ್ರ ನಾವು ತಿರುಗಿಸ್ತಾ ಇರಬೇಕು. ಆಮೇಲೆ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಈಗ ನಾವು ಕೇಕ್ ಟಿನಿಂದ ಕೇಕ್ ತೆಗಿಯೋಣ. ಒಂದು ಚಾಕು ಸಹಾಯದಿಂದ ಎಲ್ಲ ಕಡೆ ನಾವು ಎಲ್ಲ ಸೈಡ್ಸು ತಿರುಗಿಸ್ಬಿಟ್ರೆ ಕೇಕ್ ಆರಾಮಾಗಿ ಬಂದುಬಿಡುತ್ತೆ. ನೋಡಿ, ಕೇಕ್ ಟಿನ್ ಬಗ್ಸಿ 1-2 ಟ್ಯಾಪ್ ಮೇಲೆ ಹಾಕಿದ್ರೆ ಅದು ಬಂದುಬಿಡುತ್ತೆ. ಈಗ ನಾವೇನು ಬಟರ್ ಪೇಪರ್ ಹಾಕಿದ್ದೀವಲ್ಲ ಅದು ತೆಗೆದುಬಿಡೋಣ. ಕೇಕ್ ಯಾವಾಗಲೂ ಮಾಡಿಬಿಟ್ಟು 1-2 ಅವರ್ ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ, ತಣ್ಣಗಾಗಬೇಕು. ನಮ್ಮನೇಲಿ ಕೇಕ್ ಇಡೋಕ್ಕೆ ಕೊಡಲ್ಲ ನಮ್ಮ ಲವಿತ್ತು. ಕೇಕ್ ಮಾಡಿದ ತಕ್ಷಣ ಕಟ್ ಮಾಡಬೇಕು ಅವನಿಗೆ. ಈಗ ಕೇಕ್ ಕಟ್ ಮಾಡ್ಕೊಳ್ಳೋಣ. ಚಾಕು ತಗೊಂಡು ಎಲ್ಲ ಸೈಡ್ಗೆ ಸ್ವಲ್ಪ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು. ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಕೇಕು ಹುಷಾರಾಗಿ ಕಟ್ ಮಾಡ್ಕೋಬೇಕು ಮತ್ತು ಹುಷಾರಾಗಿ ಸ್ವಲ್ಪ ಹ್ಯಾಂಡಲ್ ಮಾಡಬೇಕು. ತುಂಬಾ ಸ್ಮೂತಾಗಿರುತ್ತೆ. ಈಗ ನಾನು 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಟರ್ನಿಂಗ್ ಟೇಬಲ್ ಮೇಲೆ ಕೇಕ್ ಪ್ಲೇಟ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾವೇನು ಮಾಡಿದ್ವಲ್ಲ ಮಿಕ್ಸ್ಚರು ಅದು ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಕೇಕ್ ಇಡ್ತಾಯಿದ್ದೀನಿ. ಕೇಕ್ ಇಟ್ಟು ಮೇಲೆ ಸ್ವಲ್ಪ ತೆಗೆದುಬಿಡೋಣ. ಈ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ಕ್ಲೀನಾಗಿ ಅದ್ರ ಮೇಲೆ ಸ್ವಲ್ಪ ಇದಾಗಿರುತ್ತಲ್ಲ, ಹಾರ್ಡಾಗಿರುತ್ತೆ, ಅದು ತೆಗೆದುಬಿಡೋಣ. ಎಲ್ಲ ಕಡೆ ಈ ಥರ ತೆಗೆದುಬಿಡೋಣ. ನಮ್ಮ ಲವಿಟ್ಟು ಕೆಳಗಡೆ ನಿಂತಿದ್ದಾನೆ. ಅದು ನಾನು ಕೇಕ್ ಕಟ್ ಮಾಡಿಕೊಡ್ತಿದ್ರೆ ಅವ್ನು ಅದು ತಿಂತಾ ಇದ್ದಾನೆ. ಈಗ ನಾನು 1 ಬಟ್ಲಾಗುವಷ್ಟು ಹಾಲು ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈ ಹಾಲು ಕೇಕ್ ಮೇಲೆ ಹಾಕ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಹಾಕಿದ್ರೆ ಕೇಕು ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಟ್ಟೋಗ್ಬಿಡುತ್ತೆ ಹಾಲು ಹಾಕಿದ್ರೆ ಅಂತ ಏನು ಅಂದ್ಕೋಬೇಡಿ. ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಚೆನ್ನಾಗಿ ನಾವು ಹಾಲು ಹಾಕ್ಕೊಳ್ಳೋಣ. ಅದೆಷ್ಟು ನೆನೆಯುತ್ತೋ ಅಷ್ಟು ಕೇಕು ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಮುಂಚೆನೇ ಕೇಕ್ ಸ್ಮೂತಾಗಿರುತ್ತೆ.
ಅದ್ರ ಮೇಲೆ ಇವಾಗ ಈ ಮಿಕ್ಸ್ಚರ್ ಹಾಕ್ಕೊಳ್ಳೋಣ. ಚಾಕ್ಲೇಟ್ ಸಾಸ್ ಮಾಡಿದ್ವಲ್ಲ ಅದು ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಂಥವರು ಮಾಡ್ಬೋದು ಕೇಕು, ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಎಲ್ಲ ಆರಾಮಾಗಿ ಮನೇಲಿ ನಾವು ಮಾಡ್ಕೊಳ್ಬೋದು. ಮತ್ತು ನಾನು 2ನೇ ಲೇಯರ್ ಇಟ್ಟು ಅದ್ರ ಮೇಲೆ ಕೂಡ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೇ. ಮುರಿದೋದ್ರೂ ಪರವಾಗಿಲ್ಲ, ನೀವು ಅದು ಸರಿ ಮಾಡಿ ಹಾಕ್ಕೊಳ್ಬೋದು. ನಂದು ಅರ್ಧ ಆಯಿತು, ಯಾಕಂದರೆ ಅಷ್ಟು ಸಾಫ್ಟ್ ಇದೆ. ನಾನು ಹೇಳ್ತಾ ಇದ್ದೀನಿ, ಒಮ್ಮೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಮೇಲೆ ಮತ್ತೆ ಹಾಲು ಹಾಕ್ಕೊಂಡು ಇದೇನು ಚಾಕ್ಲೇಟ್ ಸಾಸ್ ಮಾಡಿದ್ದೀನಲ್ಲ ಅದೆಲ್ಲ ಮೇಲೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಲ್ಲಿ ಸ್ವಲ್ಪ ಇದಾಗಿರುತ್ತಲ್ಲ, ಬಿಟ್ಟೋಗಿರುತ್ತೆ, ಅದಕ್ಕೂ ನಾವು ಈ ಮಿಕ್ಸ್ಚರ್ ಹಾಕ್ಬಿಟ್ಟು ಅದು ಪ್ಯಾಚ್ ಮಾಡ್ಕೊಳ್ಬೋದು. ಆರಾಮಾಗಿ ನಿಧಾನವಾಗಿ ತಾಳ್ಮೆಯಿಂದ ಮಾಡ್ಕೊಳ್ಳಿ. ಇದೇನು ಇದಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಬರುತ್ತೋ ಚೆನ್ನಾಗಿ ಇಲ್ವೋ ಅನ್ನೋಂಗಿಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ. ಎಲ್ಲರೂ ಮಾಡಿದ ತಕ್ಷಣ ಬರೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ. ಭಯ ಬೀಳಬಾರ್ದು. ಅದೇ ಕ್ರಿಸ್ಮಸ್ಗೆ ಚಾಕ್ಲೇಟ್ ಕೇಕು ರೆಡಿ ಆಯಿತು. ಬೇಕಂದರೆ ಮೇಲೆ ನಾವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕ್ರೀಮಿಂದನೂ ನಾವು ಫ್ಲೇವರ್ಸ್ ಹಾಕ್ಬೋದು. ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಸ್ಮೂತಾಗಿ ಕಟ್ ಆಗ್ತಾಯಿದೆ ಅಲ್ವಾ. ನಾನು ಅದೇ ಹೇಳಿದ್ದು, ತುಂಬ ಸ್ಮೂತಾಗಿರುತ್ತೆ ಈ ಕೇಕು ಮಾಡೋಕ್ಕೆ ಅಂತ. ನೋಡಿ ಕೇಕು ರೆಡಿ ಆಯಿತು, ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಸುಮ್ಮನೆ ಹಿಂಗಂದರೆ ಹಾಗೆ ಬರ್ತಾಯಿದೆ ಕೇಕು, ಹೀಗೆ ಇರಬೇಕು. ಈ ಚಾಕ್ಲೇಟ್ ಕೇಕ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.